Hello and welcome to our Chemistry discussion. Today's topic is aldehydes and ketones from our chemistry subject. In this particular video, we are going to learn about properties of aldehydes, manufacture or preparation of aldehydes, and some different uses of aldehydes. ಸೊ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಟಾಪಿಕ್ಕು ಅಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್. ಸೊ ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ನಾವು ಅಲ್ಡಿಹೈಡ್ಸ್ ಪ್ರಾಪರ್ಟೀಸ್, ಅಲ್ಡಿಹೈಡ್ಸ್ ಪ್ರಿಪರೇಷನ್ ಜೊತೆಗೆ ಅಲ್ಡಿಹೈಡ್ಸ್ ಯೂಸಸ್ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಅಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. Aldehydes and ketones are the organic compounds. Remember the word organic compounds. So organic compounds andre ಏನಂತ ಆಲ್ರೆಡಿ ಹೇಳಿದ್ದೀನಿ. So which contain the carbonyl group. So aldehydes and ketones are the organic compounds which contain the carbonyl group. So aldehydes ಮತ್ತು ketones they are organic compounds containing carbonyl group. Carbonyl group ಅಂದ್ರೆ that is ಸಿ ಡಬಲ್ ಬಾಂಡ್ ಓ. ಸೊ ಯಾವ ಕಂಪೌಂಡ್ಸಲ್ಲಿ ಸಿ ಡಬಲ್ ಬಾಂಡ್ ಓ ಈ ಫಂಕ್ಷನಲ್ ಗ್ರೂಪ್ ಇರುತ್ತೋ, ಸೊ ಅಂಥ ಗ್ರೂಪ್ಗೆ ಅಥವಾ ಅಂಥ ಕಂಪೌಂಡ್ಸ್ಗೆ ನಾವು ಅಲ್ಡಿಹೈಡ್ಸ್ ಅಥವಾ ಕೀಟೋನ್ಸ್ ಅಂತ ಕರಿತೀವಿ. ಸೊ ಅಲ್ಡಿಹೈಡ್ಸ್ ಮತ್ತು ಕೀಟೋನು ಡೆಫಿನೇಷನ್ ಮತ್ತು ಬೇರೆ ಬೇರೆ ಆಗುತ್ತಾ. ಸೊ ಬಿಫೋರ್ ಗೋಯಿಂಗ್ ಟು ಅ ಪರ್ಟಿಕ್ಯುಲರ್ ಡೆಫಿನೇಷನ್ಸ್ ಅಬೌಟ್ ಅಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಸೊ ಅಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ದೇ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ carbonyl compounds. Aldehydes and ketones are collectively called as carbonyl compounds. ಅವೆರಡನ್ನ ನಾವು ಕಾರ್ಬೋನಿಲ್ ಕಂಪೌಂಡ್ಸ್ ಅಂತ ಕರಿತೀವಿ. ಸಿ ಡಬಲ್ ಬಾಂಡ್ ಓ ಇರಬೇಕು. ಸಿ ಡಬಲ್ ಬಾಂಡ್ ಓ ಇದ್ರೆ ಅದು ಅಲ್ಡಿಹೈಡ್ಸ್ ಅಥವಾ ಕೀಟೋನ್ ಆಗಿರುತ್ತೆ. ಸಿ ಡಬಲ್ ಓ ಎಚ್, ಸೊ ಈ ಬಾಂಡ್ ಇದ್ದರೆ ಇದಕ್ಕೇನಂತ ಕರಿತೀವಿ? ಇಟ್ ಇಸ್ ಕಾಲ್ಡ್ ಕಾರ್ಬಾಕ್ಸಲಿಕ್ ಗ್ರೂಪ್ ಅಥವಾ ಕಾರ್ಬಾಕ್ಸಲಿಕ್ ಆ್ಯಸಿಡ್ ಅಂತ ಕರಿತೀವಿ. NH2 ಇದ್ರೆ ದಟ್ ಈಸ್ ಅಮೈನೋ. NH2 ಸಿ ಡಬಲ್ ಓ ಎಚ್ ಎರಡೂ ಇದ್ದರೆ ಅದು ಅಮೈನೋ ಎಸಿಡ್. ಸೊ ಅಮೈನೋ ಎಸಿಡ್ ಬಗ್ಗೆ ಸೊ ಲಾಸ್ಟ್ ಎರಡು ಕ್ಲಾಸಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಯಾರು ಅಮೈನೋ ಎಸಿಡ್ ಕ್ಲಾಸ್ ಇನ್ನೂ ನೋಡಿಲ್ಲ, ಸೊ ನಮ್ಮ ವಿಡಿಯೋ ಸೆಕ್ಷನಲ್ಲಿ ಹೋಗಿ ನೋಡ್ಬೋದು. ಅಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ದೇ ಆರ್ ಟೂ ಡಿಫರೆಂಟ್ ಕಂಪೌಂಡ್ಸ್. ಸೊ ಅವೆರಡು ಬೇರೆ ಬೇರೆ ಆಗಿರೋದ್ರಿಂದ ಸೊ ನಾವು ಅಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ ಬೇರೆ ಬೇರೆಗೆ ಕಲಿಬೇಕಾಗತ್ತೆ. ಸೊ ಅಲ್ಡಿಹೈಡ್ಸ್ ಫಸ್ಟ್ ನಾವಿಲ್ಲಿ ಅಲ್ಡಿಹೈಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಲ್ಡಿಹೈಡ್ಸ್ ಆರ್ ದಿ ಕಾರ್ಬೋನಿಲ್ ಕಂಪೌಂಡ್ಸ್. ಸೊ ಕಾರ್ಬೋನಿಲ್ ಕಂಪೌಂಡ್ಸ್ ಅಂದರೆ ಸೊ ಯಾವ ಕಂಪೌಂಡ್ಸಲ್ಲಿ ಸಿ ಡಬಲ್ ಬಾಂಡ್ ಇರುತ್ತೋ ಸೊ ಅಂಥ ಕಂಪೌಂಡ್ಸ್ಗೆ ನಾವು ಕಾರ್ಬೋನಿಲ್ ಕಂಪೌಂಡ್ಸ್ ಅಂತ ಕರಿತೀವಿ. ಸೊ ಅಲ್ಡಿಹೈಡ್ಸ್ ಆರ್ ದ ಕಾರ್ಬೋನಿಲ್ ಕಂಪೌಂಡ್ಸ್ ವಿಚ್ ಆರ್ ರಿಪ್ರೆಸೆಂಟೆಡ್ ಬೈ ದಿ ಜನರಲ್ ಫಾರ್ಮುಲಾ RCHO. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಅಲ್ಡಿಹೈಡ್ಸನ್ನು ನಾವು ಯಾವ ರೀತಿ ಗುರುತಿಸ್ತೀವಿ ಅಂತಾರೆ, ಸೊ ಆ ಕಂಪೌಂಡಲ್ಲಿ RCHO ಇರಬೇಕು. ಇದನ್ನು ನಾವು ಫಂಕ್ಷನಲ್ ಗ್ರೂಪ್ ಕೂಡ ಅಂತ ಕರಿತೀವಿ, ಹೌದಾ? ಸೊ ಜನರಲ್ ಫಾರ್ಮುಲಾ ಆಫ್ ಅಲ್ಡಿಹೈಡ್ಸ್ ಏನು? RCHO. ಸೊ RCHO ಈ ಥರ ಫಂಕ್ಷನಲ್ ಗ್ರೂಪ್ ಇರ್ತಕ್ಕಂಥ ಯಾವುದೇ ಕಂಪೌಂಡ್ ಕಂಡ್ರೆ ಅದನ್ನು ನಾವು ಅಲ್ಡಿಹೈಡ್ ಅಂತ ಗುರುತಿಸಬೇಕು. ವೇರ್ R ಈಸ್ ಅಲ್ಕೈಲ್ ಗ್ರೂಪ್, ಅರೈಲ್ ಗ್ರೂಪ್ ಆರ್ ಹೈಡ್ರೋಜನ್. ಸೊ ಆರ್ ಅನ್ನೋದು ಅಲ್ಕೈಲ್ ಗ್ರೂಪ್ ಆಗಿರ್ಬೋದು ಅಥವಾ ಅರೈಲ್ ಗ್ರೂಪ್ ಆಗಿರ್ಬೋದು ಅಥವಾ ಹೈಡ್ರೋಜನ್ ಆಗಿರ್ಬೋದು. ಸೊ ಅಲ್ಕೈಲ್ ಗ್ರೂಪು ಅರೈಲ್ ಗ್ರೂಪ್ ಅಂದರೆ ಏನು? ಸೊ ಫಾರ್ ಮೋರ್ ಇನ್ಫಾರ್ಮೇಷನ್ ಗೋ ಟು ಅವರ್ ವಿಡಿಯೋ ಸೆಕ್ಷನ್. ನೆಕ್ಸ್ಟ್ ಕಂಪೌಂಡ್ ಈಸ್ ketones. Same, ketones are the carbonyl compounds which are represented by a general formula RCOR'. Remember RCHO ಇದ್ದರೆ ಅದು ಅಲ್ಡಿಹೈಡ್ ಆಗುತ್ತೆ. RCOR' ಅಂದರೆ ಅದು ಕೀಟೋನ್ ಆಗುತ್ತೆ. ಸೇಮ್ ಡೆಫಿನೇಷನು. ಅಲ್ಡಿಹೈಡ್ ಮತ್ತು ಕೀಟೋನ್ ಎರಡು ಕಾರ್ಬೋನಿಲ್ ಕಂಪೌಂಡ್ಸೇ, ಬಟ್ ಅವೆರಡು ಬೇರೆ ಬೇರೆ ಹೇಗಪ್ಪ ಅಂತಂದ್ರೆ ದೇ ಆರ್ ಡಿಫ್ರೆಂಟ್ ಬೈ ದೇರ್ ಜನರಲ್ ಫಾರ್ಮುಲಾ. ಒನ್ ಈಸ್ RCHO ಆ್ಯಂಡ್ ಅನದರ್ ಒನ್ ಈಸ್ RCOR'. ಇಲ್ಲಿ ಆರ್ ಅಂದರೆ ಏನು, R' ಅಂದರೆ ಏನು, ಈ ಕೀಟೋನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗಲಿದೆ. ಲೆಟ್ ಅಸ್ ಫೋಕಸ್ ಅವರ್ ಡಿಸ್ಕಷನ್ ಆನ್ ಅಲ್ಡಿಹೈಡ್ಸ್. ಅಲ್ಡಿಹೈಡ್ಸ್ ಅಂದರೆ ದೇ ಆರ್ ಕಾರ್ಬೋನಿಲ್ ಕಂಪೌಂಡ್ಸ್ ಆರ್ ಗ್ರೂಪ್ಸ್, ದಟ್ ಈಸ್ ಸಿ ಡಬಲ್ ಬಾಂಡ್ ಓ ವಿತ್ ದೇರ್ ಜನರಲ್ ಫಾರ್ಮುಲಾ ಈಸ್ RCHO. ಸೊ RCHO ಅನ್ನೋದಿಲ್ಲಿ ಅಲ್ಡಿಹೈಡ್ಸ್ನ
ಜನರಲ್ ಫಾರ್ಮುಲಾ. ಹಾಗಾದರೆ ಅದರ ಆಲ್ಡಿಹೈಡ್ಸ್ನ ಫಂಕ್ಷನಲ್ ಗ್ರೂಪ್ ಏನಾಗುತ್ತೆ? ಸೊ ಫಂಕ್ಷನಲ್ ಗ್ರೂಪು CHO. ಸೊ ಆರನ್ನು ತೆಗೆದ್ರೆ ಸೊ ಉಳಿದಿದ್ದೇನಿರುತ್ತೆ ಅದು ಫಂಕ್ಷನಲ್ ಗ್ರೂಪ್ ಆಗುತ್ತೆ. CHO ಅನ್ನೋದಿಲ್ಲಿ ಆಲ್ಡಿಹೈಡ್ಸ್ನ ಫಂಕ್ಷನಲ್ ಗ್ರೂಪು. ಸೊ ಫಂಕ್ಷನಲ್ ಗ್ರೂಪದು ಸ್ಟ್ರಕ್ಚರ್ ಯಾವ ರೀತಿ ಹಾಕ್ತೀರಿ? ಸೊ ಯಾವಾಗಲೂ C+O ಏನು ಇಂಡಿಕೇಟ್ ಮಾಡುತ್ತಾ? ಆಲ್ಡಿಹೈಡ್ ಇಂಡಿಕೇಟ್ ಮಾಡುತ್ತೆ ಒಂದು, ಇಲ್ಲಾಂದ್ರೆ ಅದು ಕೀಟೋನ್ ಆಗಿರುತ್ತೆ. C+O ಇಲ್ಲಿ ಫಾರ್ಮುಲಾ ನೋಡ್ರಿ, RCHO ಇದೆ. ಸೊ C ಮತ್ತು O ರಿಪ್ರೆಸೆಂಟ್ ಆಗೈತಿ, ಇನ್ನು H ಮತ್ತು R ರಿಪ್ರೆಸೆಂಟ್ ಆಗಬೇಕು. ಸೊ Cಗೆ H ಬರುತ್ತೆ, ಇಲ್ಲಿ R ಬರುತ್ತೆ. ಸೊ ದಿಸ್ ಈಸ್ ದ ಜನರಲ್ ಸ್ಟ್ರಕ್ಚರ್ ಆಫ್ ಆಲ್ಡಿಹೈಡ್ಸ್. Some important examples of aldehydes. So general formula of aldehydes ಏನಿದೆ? RCHO ಐತಿ. RCHO ಅನ್ನೋದು ಜನರಲ್ ಫಾರ್ಮುಲಾ ಆಫ್ ಆಲ್ಡಿಹೈಡ್ಸ್. ಸೊ ಆರ್ ಅನ್ನೋದೇನಿದು ಫಂಕ್ಷನಲ್ ಗ್ರೂಪು, ಅದು ಅಲ್ಕಾಯಿಲ್ ಆಗಿರ್ಬೋದು, ಅರಾಯಿಲ್ ಆಗಿರ್ಬೋದು, ಅಥವಾ ಹೈಡ್ರೋಜನ್ ಆಗಿರ್ಬೋದು. ಸೊ ಆರನ್ನು ನಾವು ಎಚ್ ಇಂದ ರೀಪ್ಲೇಸ್ ಮಾಡಿದ್ರೆ, ಹೈಡ್ರೋಜನಿಂದ ರೀಪ್ಲೇಸ್ ಮಾಡಿದ್ರೆ, ಸೊ ಆರ್ ಜಾಗದಲ್ಲಿ ಎಚ್ ಹಾಕಿದ್ರೆ ಏನಾಗುತ್ತೆ? HCHO ಆಗುತ್ತೆ. CHO ಹಾಗೇ ಇರುತ್ತೆ. ಸೊ ಆರ್ ಜಾಗದಲ್ಲಿ H ಬರುತ್ತೆ. ಸೊ ಈ ರೀತಿ ಬಂದಾಗ HCHO ಆಗುತ್ತೆ. ಸೊ HCHOನ ನಾವು ಫಾರ್ಮಾಲ್ಡಿಹೈಡ್ ಅಂತ ಕರಿತೀವಿ. ಸೊ ಫಾರ್ಮಾಲ್ಡಿಹೈಡ್ದು ಫಾರ್ಮುಲಾ ಏನಪ್ಪ ಅಂತ ಕೇಳಿದ್ರೆ HCHO ಅಂತ ಹೇಳಬೇಕು. ಸಪೋಸ್ ಆರ್ ಜಾಗದಲ್ಲಿ ನಾವು CH3 ಹಾಕಿದ್ರೆ ಅವಾಗ ಅದು ಏನಾಗುತ್ತೆ? CH3CHO ಆಗುತ್ತೆ. CHO ಸೇಮ್ ಹಾಗೆ ಇರುತ್ತೆ. ಸೊ CH3CHOನ ನಾವು ಅಸಿಟಾಲ್ಡಿಹೈಡ್ ಅಂತ ಕರಿತೀವಿ. ಅದೇ ರೀತಿ ಆರ್ ಜಾಗದಾಗ C6H5 ಹಾಕಿದ್ರೆ ಅವಾಗ ಅದು ಫಾರ್ಮುಲಾ C6H5CHO ಆಗುತ್ತೆ. ಅದನ್ನು ನಾವು ಬೆನ್ಸಾಲ್ಡಿಹೈಡ್ ಅಂತ ಕರಿತೀವಿ. ಸೊ HCHO ಇದ್ದರೆ ಅದು ಫಾರ್ಮಾಲ್ಡಿಹೈಡು, CH3CHO ಇದ್ದರೆ ಅದು ಅಸಿಟಾಲ್ಡಿಹೈಡು, C6H5CHO ಇದ್ದರೆ ಬೆನ್ಸಾಲ್ಡಿಹೈಡು. ಸೊ ಈ ಫಾರ್ಮುಲಾನ ನೀವು ಬಹ್ಯಾಟ್ ಮಾಡಿರಿ. ನೋಡಿರಿ, ಎಲ್ಲ ಫಾರ್ಮುಲಾದೊಳಗೂ ಒಂದು ಗ್ರೂಪು ಕಾಮನ್ ಐತಿ, ದ್ಯಾಟ್ ಈಸ್ CHO. ಸೊ ಆ ಗ್ರೂಪನ್ನು ನಾವು ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಡಿಹೈಡ್ಸ್ ಅಂತ ಕರಿತೀವಿ. ಸೊ ನೀವು ಯಾವುದೇ ಕಂಪೌಂಡಲ್ಲಿ ಅಥವಾ ಯಾವುದೇ ಗ್ರೂಪಲ್ಲಿ CHO ಇದ್ದರೆ ಅದನ್ನು ನೀವು ಆಲ್ಡಿಹೈಡ್ ಅಂತ ಗುರುತಿಸಬೇಕು. ಸೊ ದೀಸ್ 3 ಎಕ್ಸಾಂಪಲ್ಸ್ ಆರ್ ಮೆನ್ಷನ್ಡ್ ಇನ್ ಯುವರ್ ಸಿಲೆಬಸ್. ಸೊ ಆ್ಯಸ್ ದೇ ಆರ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಈ ಮೇಲೆ ತಿಳಿಸಿದಂಥ ಎಲ್ಲ ಎಕ್ಸಾಂಪಲ್ ಬಗ್ಗೆ ತಿಳ್ಕೋದಕ್ಕಿಂತ ಮುಂಚೆ ಆಲ್ಡಿಹೈಡ್ ಪ್ರಿಪ್ರೇಷನ್ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಮೆಥಡ್ ಆಫ್ ಪ್ರಿಪ್ರೇಷನ್ ಆಫ್ ಆಲ್ಡಿಹೈಡ್. ಸೊ ಒಂದು ಜನರಲ್ ಮೆಥಡ್ ಅಥವಾ ಒಂದು ಸಿಂಪಲ್ ಮೆಥಡ್ ಆಲ್ಡಿಹೈಡ್ಸ್ ಪ್ರಿಪ್ರೇಷನ್ಗೆ ಯಾವುದಪ್ಪ ಅಂತಂದ್ರೆ ಅದು ಫ್ರಮ್ ಆಲ್ಕೋಹಾಲಿಂದ. ಸೊ ಆಲ್ಕೋಹಾಲಿಂದ ಆಲ್ಡಿಹೈಡನ್ನು ಪ್ರಿಪೇರ್ ಮಾಡೋದು. ಸೊ ಆಲ್ಡಿಹೈಡ್ಸ್ ಆರ್ ದಿ ಆಕ್ಸಿಡೇಷನ್ ಪ್ರಾಡಕ್ಟ್ಸ್ ಆಫ್ ಆಲ್ಕೋಹಾಲ್ಸ್. ಸೇಮ್ ಥಿಂಗ್. ಸೊ ಆಲ್ಡಿಹೈಡ್ಸ್ ಆರ್ ದಿ ಆಕ್ಸಿಡೇಷನ್ ಪ್ರಾಡಕ್ಟ್ಸ್ ಆಫ್ ಆಲ್ಕೋಹಾಲ್ಸ್. ಸೊ ಆಲ್ಕೋಹಾಲ್ಸನ್ನು ಆಕ್ಸಿಡೇಷನ್ ಮಾಡೋದ್ರಿಂದ ನಮಗೆ ಆಲ್ಡಿಹೈಡ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ಡಿಹೈಡ್ಸ್ ಆರ್ ಪ್ರಿಪೇರ್ಡ್ ಬೈ ದಿ ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್ ವಿತ್ ಎಸಿಡಿಫೈಡ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಸೊಲ್ಯೂಷನ್. ಸೊ ಈ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಬಗ್ಗೆ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ್ರಿ. ಸೊ ಇದು ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಇಸ್ ಎ ಕ್ಯಾಟಲಿಸ್ಟ್. ಸೊ ಇದು ಇಲ್ಲಿ ಕ್ಯಾಟಲಿಸ್ಟಾಗಿ ಆ್ಯಕ್ಟ್ ಆಗುತ್ತೆ. ಇಲ್ಲಿ ಮೇನ್ ಪ್ರೊಸೆಸ್ ಇರೋದೇ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದರೆ ಏನು? ಎಡಿಷನ್ ಆಫ್ ಆಕ್ಸಿಜನ್. So aldehydes are prepared by oxidation of primary alcohols with acidified potassium permanganate solution. So ಯಾವ ರೀತಿ ಆಲ್ಕೋಹಾಲ್ ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್ ಸಿಗುತ್ತೆ ಅಂತ ಹೇಳಿದೆ. ಸೊ ಯಾವ ರೀತಿ ನೋಡೋಣ. ಸೊ ಫಸ್ಟ್ ಆಲ್ಕೋಹಾಲ್ದು ಜನರಲ್ ಫಾರ್ಮುಲಾ ಏನೈತಿ? ಸೊ ಆಲ್ಕೋಹಾಲ್ ಜನರಲ್ ಫಾರ್ಮುಲಾ RCH2OH. ನೋಡಿರಿ, ಆಲ್ಕೋಹಾಲ್ ಇದ್ದಾಗ ಈ OH ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ OH ಏನದು ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಹೈಡ್ರಾಕ್ಸಿಲ್ ಗ್ರೂಪು ಪ್ರೆಸೆಂಟ್ ಇತ್ತಪ್ಪ ಅಂತಂದ್ರೆ ಅದನ್ನು ಆಲ್ಕೋಹಾಲ್ ಅಂತ ರೆಫರ್ ಮಾಡ್ಬೋದು. ಸೊ RCH2OH ಈಸ್ ಅ ಆಲ್ಕೋಹಾಲ್. ಸೊ ಇನ್ನೊಂದು ಫಾರ್ಮುಲಾ ಬರುತ್ತೆ ಈ ಆಲ್ಕೋಹಾಲಿಗೆ. ಸೊ ಒಂದು ಸೂತ್ರ ಅಂತ ಹೇಳ್ಬೋದು ನಾವು, CnH2n+1. ಸೊ ಇದೇನು ನಿಮ್ಗೆ ಅವಶ್ಯಕತೆ ಇಲ್ಲ, ಜಸ್ಟ್ ರಿಮೆಂಬರ್. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ಸೊ ಆಲ್ಕೋಹಾಲನ್ನು ನಾವು ಬರಿಬೋದು. ಇವಾಗ ಆಲ್ಕೋಹಾಲ್ ಐತಿ, ಆಲ್ಕೋಹಾಲ್ ಆಕ್ಸಿಡೇಷನ್ ಮಾಡಬೇಕು. ಆಕ್ಸಿಡೇಷನ್ ಅಂದ್ರೆ ಎಡಿಷನ್ ಆಫ್ ಆಕ್ಸಿಜನ್. ಸೊ ಆಕ್ಸಿಜನ್ ಆ್ಯಡ್ ಮಾಡಿದ್ರು ಅಥವಾ ಎಡಿಷನ್ ಆಫ್ ಆಕ್ಸಿಜನ್ ಆದ್ರೆ, ಆಕ್ಸಿಡೇಷನ್ ಆದ್ರೆ ಇನ್ ಪ್ರೆಸೆನ್ಸ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಸೊಲ್ಯೂಷನ್ ಏನು ಫಾರ್ಮ್ ಆಗುತ್ತೆ? ಆಲ್ಡಿಹೈಡ್ ಫಾರ್ಮ್ ಆಗುತ್ತೆ. RCHO ಏನು ಇಂಡಿಕೇಟ್ ಮಾಡುತ್ತೆ? ದಟ್ ಈಸ್ ಜನರಲ್ ಫಾರ್ಮುಲಾ ಆಫ್ ಆಲ್ಡಿಹೈಡ್. RCHO ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್
we get water. So alcohol on oxidation with presence of potassium dichromate solution, we get aldehyde. ಸೊ ಇದಕ್ಕೊಂದು ಎಕ್ಸಾಂಪಲ್, ಇವಾಗ ಆರ್ ಜಾಗದಾಗ ನಾನು C6H5 ಅನ್ನು ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ C6H5 CH2OH ಏನಾಗುತ್ತದು, ಬೆನ್ಸೈಲ್ ಆಲ್ಕೋಹಾಲ್ ಆಗುತ್ತೆ. ಏನಾಗುತ್ತದು, ಬೆನ್ಸೈಲ್ ಆಲ್ಕೋಹಾಲ್ ಆಗುತ್ತೆ. ಸೊ ಈ ಬೆನ್ಸೈಲ್ ಆಲ್ಕೋಹಾಲು ಆಕ್ಸಿಡೇಷನ್ ಆದ್ರೆ ಇನ್ ಪ್ರೆಸೆನ್ಸ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಸೊಲ್ಯೂಷನ್ ಏನು ಫಾರ್ಮ್ ಆಗುತ್ತೆ, ಬೆನ್ಸಾಲ್ಡಿಹೈಡ್ ಫಾರ್ಮ್ ಆಗುತ್ತೆ. ಸೊ ಇವಾಗ ತಾನೇ ನೋಡಿದ್ದೀವಿ ನಾವು ಬೆನ್ಸಾಲ್ಡಿಹೈಡ್ ಫಾರ್ಮುಲಾ ಏನದ, C6H5CHO. ಸೊ ಬೆನ್ಸೈಲ್ ಆಲ್ಕೋಹಾಲು ಆಕ್ಸಿಡೇಷನ್ ಆದಾಗ ಬೆನ್ಸಾಲ್ಡಿಹೈಡ್ ಫಾರ್ಮ್ ಆಗುತ್ತೆ. ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಆಲ್ಕೋಹಾಲ್. ಸೊ ಈ ರೀತಿ ನಾವು ಆಲ್ಕೋಹಾಲಿಂದ ಆಲ್ಡಿಹೈಡ್ಸನ್ನು ನಾವು ಪ್ರಿಪೇರ್ ಮಾಡ್ತೀವಿ, ಹೌದಾ. ಸೊ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿನಿ. ಇವಾಗ ನಿಮ್ಮ ಕೆಲಸ ಸ್ಟಾರ್ಟ್ ಏನಪ್ಪ ಅಂತಂದ್ರೆ, ಆರ್ ಜಾಗದಾಗ ನಾನು C6H5 ಹಾಕಿ ಸೊ ರಿಯಾಕ್ಷನ್ ಬರೋದು, ಸೊ ಬೆನ್ಸಾಲ್ಡಿಹೈಡ್ ಫಾರ್ಮ್ ಆಗುತ್ತೆ ಅಂತ ತೋರಿಸಿನಿಲ್ಲ. ನೀವು ಈ ಆರ್ ಜಾಗದಾಗ H ಹಾಕಿ ಇನ್ನೊಂದು CH3 ಹಾಕಿ ರಿಯಾಕ್ಷನ್ ಬರೋದು, ಸೊ ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತಾ ಅನ್ನೋದನ್ನು ಬರೋದು ನಮ್ಮ ಟೆಲಿಗ್ರಾಮ್ ಚಾನಲ್ದೊಳಗೆ ಹಾಕಬೇಕು. ಈಗ ಪ್ರತಿಯೊಂದು ಎಕ್ಸಾಂಪಲ್ಸ್ ಬಗ್ಗೆ ತಿಳ್ಕೊತ ಹೋಗೋಣ. ಫಸ್ಟ್ ಫಾರ್ಮಾಲ್ಡಿಹೈಡ್. ಸೊ ಆಗ ನೋಡಿದ್ದೀವಿ ಫಾರ್ಮಾಲ್ಡಿಹೈಡ್ ಫಾರ್ಮುಲಾ ಏನಂದ್ರೆ HCHO ಅದ. ಸೊ HCHOನ ಯಾವ ಥರ ನಾವು ಸ್ಟ್ರಕ್ಚರ್ ಹಾಕ್ಬೋದು, ಸೊ C♯O ಬರಬೇಕು. ಸೊ ಈ ಕಡೆ ಒಂದು H, ಈ ಕಡೆ ಒಂದು H. ಸೊ ದಿಸ್ ಈಸ್ ಏನು ಸ್ಟ್ರಕ್ಚರ್ ಆಫ್ ಫಾರ್ಮಾಲ್ಡಿಹೈಡ್. ಸೊ ಇಲ್ಲಿ ಪ್ರಿಪರೇಷನ್ ಆಫ್ ಫಾರ್ಮಾಲ್ಡಿಹೈಡ್ ಇಂಪಾರ್ಟೆಂಟ್ ಐತಿ. ಸೊ ಫಾರ್ಮಾಲ್ಡಿಹೈಡ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ವೆನ್ ಕ್ಯಾಲ್ಸಿಯಂ ಫಾರ್ಮೇಟ್ ಈಸ್ ಡಿಸ್ಟಿಲ್ಡ್ ಇಟ್ ಗಿವ್ಸ್ ಫಾರ್ಮಾಲ್ಡಿಹೈಡ್. ವೆನ್ ಕ್ಯಾಲ್ಸಿಯಂ ಫಾರ್ಮೇಟ್ ಈಸ್ ಡಿಸ್ಟಿಲ್ಡ್ ಇಟ್ ಗಿವ್ಸ್ ಫಾರ್ಮಾಲ್ಡಿಹೈಡ್. ಸೊ ಡಿಸ್ಟಿಲ್ಡ್ ಅಂದ್ರೆ ಏನು ರೀ, ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಸ್ಟಿಲ್ಡ್? ಸೊ ಡಿಸ್ಟಿಲ್ಡ್ ಅಂದ್ರೆ ಇವಾಗ ಒಂದು ಸಬ್ಸ್ಟೆನ್ಸ್ ಐತೆ ಅಂತ ತಿಳ್ಕೊರಿ, ಆ ಸಬ್ಸ್ಟೆನ್ಸ್ ಒಳಗೆ ಇರ್ತಕ್ಕಂಥ ಪಾರ್ಟಿಕಲ್ಸನ್ನು ನಾವು ಸಪ್ರೇಟ್ ಮಾಡಬೇಕಾಗಿತ್ತಪ್ಪ ಅಂದ್ರೆ, ಸೊ ನಾವು ಅದನ್ನು ಫಸ್ಟ್ ಬಾಯ್ಲ್ ಮಾಡ್ತೀವಿ, ನಂತರ ಅಲ್ಲಿ ಬಂದಿರತಕ್ಕಂಥ ವೆಪರ್ಸನ್ನು ಕಂಡೆನ್ಸ್ ಮಾಡ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಸನ್ನು ಸಪ್ರೇಟ್ ಮಾಡ್ಬೋದು. ಸೊ ಈ ರೀತಿ ಮಾಡುವಂಥ ಒಂದು ಪ್ರೊಸೆಸ್ಗೆ ನಾವು ಡಿಸ್ಟಿಲೇಷನ್ ಅಂತ ಕರಿತೀವಿ. ಸೊ ಅದೇ ರೀತಿ ಕ್ಯಾಲ್ಸಿಯಂ ಫಾರ್ಮೇಟನ್ನು ಡಿಸ್ಟಿಲ್ ಮಾಡಿದಾಗ ನಮಗೆ ಫಾರ್ಮಾಲ್ಡಿಹೈಡ್ ಸಿಗುತ್ತೆ. ಯಾವ ರೀತಿ? ಕ್ಯಾಲ್ಸಿಯಂ ಫಾರ್ಮೇಟ್ ಫಾರ್ಮುಲಾ ಏನು ರೀ, CaHCOO ಇಂಟು ಬ್ರ್ಯಾಕೆಟ್ 2, CaHCOO ಇಂಟು ಬ್ರ್ಯಾಕೆಟ್ 2. ಅದನ್ನು ಡಿಸ್ಟಿಲ್ ಮಾಡಿದಾಗ ನಮಗೇನು ಸಿಗುತ್ತೆ, ಫಾರ್ಮಾಲ್ಡಿಹೈಡ್ ಸಿಗುತ್ತೆ. ದ್ಯಾಟ್ ಈಸ್ HCHO. ಸೊ ಇಲ್ಲಿರ್ತಕ್ಕಂಥ ಫಾರ್ಮುಲಾ ಒಳಗೆ HCHO ತೆಗೆದ್ರೆ ಉಳಿತೇನು, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಉಳಿಯುತ್ತೆ. ಸೊ ದಿಸ್ ಈಸ್ ಹೌ ವಿ ಪ್ರಿಪೇರ್ ದ ಫಾರ್ಮಾಲ್ಡಿಹೈಡ್. ನೆಕ್ಸ್ಟ್, ಯೂಸಸ್ ಆಫ್ ಫಾರ್ಮಾಲ್ಡಿಹೈಡ್. ಫಸ್ಟ್ ಒನ್, used as formalin for the preservation of biological specimen. ಬಯೋಲಾಜಿಕಲ್ ಸ್ಪೆಸಿಮನ್ ಅಂದರೆ ಜೈವಿಕ ಮಾದರಿಗಳು. ಸೊ ನಿಮ್ಮ ಲ್ಯಾಬ್ನಾಗ ನೀವು ಕಿಡ್ನಿ, ಹಾರ್ಟು, ಬ್ರೈನು, ಸೊ ಇವೆಲ್ಲ ನೋಡ್ಬೋದು ನಿಮ್ಮ ಲ್ಯಾಬ್ ಒಳಗೆ. ಸೊ ಎಲ್ಲ ಹಾಳಾರ್ದಂಗೆ ಇಡಬೇಕಾದ್ರೆ ಸೊ ಫಾರ್ಮ್ಯಾಲಿನ್ ಅನ್ನೋ ಕೆಮಿಕಲ್ ಯೂಸ್ ಮಾಡ್ತಾರೆ, ಹೌದಾ. ಸೊ ಫಾರ್ಮ್ಯಾಲಿನ್ ಅನ್ನೋದು ಅದೊಂದು ಫಾರ್ಮಾಲ್ಡಿಹೈಡ್. ಸೊ ಫಾರ್ಮಾಲ್ಡಿಹೈಡನ್ನು ಫಾರ್ಮ್ಯಾಲಿನ್ ಆಗಿ ಯೂಸ್ ಮಾಡ್ತೀವಿ. ಎದಕ್ಕಪ್ಪ ಅಂದ್ರೆ ಫಾರ್ ದಿ ಪ್ರಿಸರ್ವೇಷನ್ ಆಫ್ ಬಯೋಲಾಜಿಕಲ್ ಸ್ಪೆಸಿಮೆನ್. ಸೊ ಬಯೋಲಾಜಿಕಲ್ ಸ್ಪೆಸಿಮೆನನ್ನು ಸಂರಕ್ಷಣೆ ಮಾಡೋ ಸಲುವಾಗಿ ಫಾರ್ಮ್ಯಾಲಿನನ್ನು ನಾವು ಬಳಕೆ ಮಾಡ್ತೀವಿ, ಹೌದಾ. ಸೆಕೆಂಡ್ ಒನ್, ಯೂಸ್ಡ್ ಇನ್ ದಿ ಟ್ಯಾನಿಂಗ್ ಆಫ್ ಲೆದರ್. ಸೊ ಟ್ಯಾನಿಂಗ್ ಆಫ್ ಲೆದರ್ ಅಂದ್ರೆ ಈ ಆ್ಯನಿಮಲ್ ಸ್ಕಿನ್ ಇದ್ದಿದ್ದು ಲೆದರ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡುವಂಥ ಒಂದು ಪ್ರೊಸೆಸ್ ಅದು. ಸೊ ಸೆಕೆಂಡ್ ಯೂಸ್ ಏನು, ಯೂಸ್ಡ್ ಇನ್ ದಿ ಟ್ಯಾನಿಂಗ್ ಆಫ್ ಲೆದರ್. ಥರ್ಡ್ ಒನ್, ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಯುರೋಟ್ರೋಪೈನ್ ಆ್ಯಸ್ ಅನ್ ಯೂರಿನರಿ ಆ್ಯಂಟಿಸೆಪ್ಟಿಕ್. ಸೊ ಯುರೋಟ್ರೋಪೈನ್ ಅನ್ನೋದು ಅದೊಂದು ಯೂರಿನರಿ ಆ್ಯಂಟಿಸೆಪ್ಟಿಕ್ ಅದ. ಸೊ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಸಲುವಾಗಿ ಫಾರ್ಮಾಲ್ಡಿಹೈಡನ್ನು ಬಳಕೆ ಮಾಡ್ತಾರೆ. ಫೋರ್ತ್ ಒನ್, ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸಿಂಥೆಟಿಕ್ ಡೈಸ್. ಆರ್ಟಿಫಿಷಿಯಲ್ ಡೈಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಸಲುವಾಗಿ ಫಾರ್ಮಾಲ್ಡಿಹೈಡನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ಯೂಸ್ಡ್ ಇನ್ ದಿ ಸ್ಟೆರಿಲೈಸಿಂಗ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸು ಸೊ ಜರ್ಮ್ಸಿಂದ, ಸೊ ಕೀಟಾಣುಗಳಿಂದ ಸೊ ಮುಕ್ತವಾಗೋ ಸಲುವಾಗಿ ಸೊ ಅದನ್ನು ಸ್ಟೆರಿಲೈಸ್ ಮಾಡ್ತಾರೆ. ಸೊ ಸ್ಟೆರಿಲೈಸ್ ಮಾಡೋದಕ್ಕೆ ಫಾರ್ಮಾಲ್ಡಿಹೈಡನ್ನು ಬಳಕೆ ಮಾಡ್ತಾರೆ. ಸೊ ಫಿಫ್ತ್ ಒನ್ ಯಾವುದು, ಯೂಸ್ಡ್ ಇನ್ ಸ್ಟೆರಿಲೈಸಿಂಗ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಆಫ್ಟರ್ ಫಾರ್ಮಾಲ್ಡಿಹೈಡ್ ವಿ ವಿಲ್ ಮೂವ್ ಟು ಅಸಿಟಾಲ್ಡಿಹೈಡ್, ಅವರ್ ಸೆಕೆಂಡ್ ಎಕ್ಸಾಂಪಲ್. ಸೊ ಅಸಿಟಾಲ್ಡಿಹೈಡ್ ಫಾರ್ಮುಲಾ ಏನು, CH3CHO ಇರಲೇಬೇಕು. ಸೊ ಅದ್ರ ಸ್ಟ್ರಕ್ಚರಲ್ ಫಾರ್ಮುಲಾ ಯಾವ ರೀತಿ ಬರಿಬೋದು? ಸೊ CHOನ ಯಾವ ರೀತಿ ಬರಿತೀವಿ ನಾವು, C♯O, Cಗೆ ಒಂದು
H ಅಟ್ಯಾಚ್ ಆಗಿರುತ್ತೆ, C ಡಬಲ್ ಬಾಂಡು. ಸೊ ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ CHO. ಇನ್ನು CH3 ಬರೀಬೇಕಲ್ಲ, C ಅದಕ್ಕೆ 3 H. ದಿಸ್ ಈಸ್ ಆನ್ ಸ್ಟ್ರಕ್ಚರ್ ಆಫ್ ಅಸಿಟಾಲ್ಡಿಹೈಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಇಲ್ಲಿದೆ ನೋಡಿ. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಅಸಿಟಾಲ್ಡಿಹೈಡ್. ಸೊ ಅಸಿಟಾಲ್ಡಿಹೈಡ್ ಪ್ರಿಪರೇಷನ್ ಮೆಥಡ್. ಸೊ ಒಂದೇ ಮೆಥಡ್ ನಾವು ಯೂಸ್ ಮಾಡ್ತಾ ಇರೋದಿಲ್ಲಿ, ಸಿಂಪಲ್ ಅದ, ಈಸಿ ಅದ, ಜಲ್ದಿ ಅರ್ಥ ಆಗುತ್ತೆ. ವೆನ್ ಮಿಕ್ಸ್ಚರ್ ಆಫ್ ಕ್ಯಾಲ್ಸಿಯಂ ಅಸಿಟೇಟ್ ಆ್ಯಂಡ್ ಕ್ಯಾಲ್ಸಿಯಂ ಫಾರ್ಮೇಟ್ ಈಸ್ ಡಿಸ್ಟಿಲ್ಡ್, ಅಸಿಟಾಲ್ಡಿಹೈಡ್ ಈಸ್ ಫಾರ್ಮ್ಡ್. ಸೊ ಯಾವಾಗ ಕ್ಯಾಲ್ಸಿಯಂ ಎಸಿಟೇಟ್ ಮತ್ತು ಕ್ಯಾಲ್ಸಿಯಂ ಫಾರ್ಮೇಟನ್ನು ಡಿಸ್ಟಿಲ್ಡ್ ಮಾಡಿದಾಗ ಸೊ ನಮಗಲ್ಲಿ ಅಸಿಟಾಲ್ಡಿಹೈಡ್ ಫಾರ್ಮ್ ಆಗುತ್ತೆ. ಸೊ ಅಸಿಟಾಲ್ಡಿಹೈಡ್, ಸೊ ಫಾರ್ಮುಲಾ ಏನು, CH3CHO. ಸೊ ನಿಮ್ಗೆ ಗೊತ್ತಿರಬೇಕು ಅಸಿಟಾಲ್ಡಿಹೈಡ್. ಇನ್ನು ಕ್ಯಾಲ್ಸಿಯಂ ಎಸಿಟೇಟ್ ಮತ್ತು ಕ್ಯಾಲ್ಸಿಯಂ ಫಾರ್ಮೇಟ್ ಫಾರ್ಮುಲಾ ಏನು ನೋಡಿರಿ. ಕ್ಯಾಲ್ಸಿಯಂ ಎಸಿಟೇಟ್ CA ಏನು ಇಂಡಿಕೇಟ್ ಮಾಡುತ್ತೆ, ಕ್ಯಾಲ್ಸಿಯಂ ಇಂಡಿಕೇಟ್ ಮಾಡುತ್ತೆ, ಇಂಟು ಬ್ರ್ಯಾಕೆಟ್ CH3COO. ಇದೇನು ಕ್ಯಾಲ್ಸಿಯಂ ಅಸಿಟೇಟ್. CH3COO ಎರಡು ಅದಾವೆ ಇಲ್ಲಿ. ಸೊ ಅದಕ್ಕೆ CH3COO ಅದಕ್ಕೊಂದು ಕ್ಯಾಲ್ಸಿಯಂ. ಸೊ ಈ ರೀತಿ ನಾವು ತೋರಿಸಿದ್ದೀವಿ ಕ್ಯಾಲ್ಸಿಯಂ ಅಸಿಟೇಟ್. ನೆಕ್ಸ್ಟ್ ಕ್ಯಾಲ್ಸಿಯಂ ಫಾರ್ಮೇಟ್ ಯಾವ ರೀತಿ, CA ಇಂಟು ಬ್ರ್ಯಾಕೆಟ್ HCOO ಇಂಟು 2. ನೋಡಿರಿ, HCOO ನಾಟ್ OOCH, HCOO. ಸೊ ನಾವು ರೈಟ್ ಹ್ಯಾಂಡ್ ಸೈಡ್ ಬರೀಬೇಕಾದ್ರೆ ಸೊ HCOO ಉಲ್ಟಾ ಆಗುತ್ತೆ ರೀ, ಅದಕ್ಕೆ ಇಲ್ಲಿ OOCH ಬರೀಬೇಕು, OOCH. ಇದು ಜಸ್ಟ್ ಕನ್ವೆನ್ಷನ್, ಈ ಥರ ಬರೆಯೋದು ಇದೊಂದು ಕನ್ವೆನ್ಷನ್ ಅಷ್ಟೇ. ಸೊ CA HCOO ಇಂಟು 2, ದಿಸ್ ಈಸ್ ಕ್ಯಾಲ್ಸಿಯಂ ಫಾರ್ಮೇಟ್. ಸೊ ಕ್ಯಾಲ್ಸಿಯಂ ಎಸಿಟೇಟ್ ಮತ್ತು ಕ್ಯಾಲ್ಸಿಯಂ ಫಾರ್ಮೇಟನ್ನು ಡಿಸ್ಟಿಲ್ ಮಾಡಿದಾಗ ನಮಗೇನು ಸಿಗುತ್ತೆ, ಅಸಿಟಾಲ್ಡಿಹೈಡ್ ಸಿಗುತ್ತೆ ಅಲಾಂಗ್ ವಿತ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಇದ್ರ ಇಕ್ವೇಷನ್ ಬ್ಯಾಲೆನ್ಸ್ ಆಗೋದ್ರೆ ಒಂದು ಸಲ ಚೆಕ್ ಮಾಡ್ಕೋರಿ. ಸೊ ದಿಸ್ ಈಸ್ ಹೌ ವಿ ಪ್ರಿಪೇರ್ ದಿ ಅಸಿಟಾಲ್ಡಿಹೈಡ್. ಯೂಸಸ್ ಆಫ್ ಅಸಿಟಾಲ್ಡಿಹೈಡ್. ಫಸ್ಟ್ ಒನ್, ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಸಿಟಿಕ್ ಆ್ಯಸಿಡ್. ಅಸಿಟಿಕ್ ಆ್ಯಸಿಡ್ ಮ್ಯಾನುಫ್ಯಾಕ್ಚರ್ಗೆ ಬಳಕೆ ಮಾಡ್ತಾರೆ. ಸೆಕೆಂಡ್, ಇನ್ ದ ಪ್ರಿಪರೇಷನ್ ಆಫ್ ಪ್ಯಾರಾಲ್ಡಿಹೈಡ್ ವಿಚ್ ಇಸ್ ಯೂಸ್ ಆಸ್ ಹಿಪ್ನೋಟಿಕ್. ಈ ಸಂವಹನ, ಹಿಪ್ನೋಟಿಕ್ ಅಂದರೆ ಸಂವಹನ ಕ್ರಿಯೆ, ಸೊ ಅಲ್ಲಿ ಪ್ಯಾರಾಲ್ಡಿಹೈಡನ್ನು ಬಳಕೆ ಮಾಡ್ತಾರೆ. ಥರ್ಡ್ ಒನ್, ಇನ್ ದ ಪ್ರಿಪರೇಷನ್ ಆಫ್ ಮೆಟಾಲ್ಡಿಹೈಡ್ ವಿಚ್ ಈಸ್ ಯೂಸ್ಡ್ ಆಸ್ ಸಾಲಿಡ್ ಫ್ಯೂಯಲ್. ಸೊ ಅದು ಇಂಧನವಾಗಿ ಬಳಕೆ ಮಾಡ್ತಾರೆ. ಸೊ ಅಸಿಟಾಲ್ಡಿಹೈಡನ್ನು ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಸಿಟಿಕ್ ಆ್ಯಸಿಡ್, ಇನ್ ದ ಪ್ರಿಪರೇಷನ್ ಆಫ್ ಪ್ಯಾರಾಲ್ಡಿಹೈಡ್ ಆ್ಯಂಡ್ ಇನ್ ದ ಪ್ರಿಪರೇಷನ್ ಆಫ್ ಮೆಟಾಲ್ಡಿಹೈಡ್ಗೆ ಬಳಕೆ ಮಾಡ್ತಾರೆ. ಅವರ್ ಥರ್ಡ್ ಆಲ್ಡಿಹೈಡ್ ಈಸ್ ಬೆನ್ಜಾಲ್ಡಿಹೈಡ್. ಸೊ ಬೆನ್ಜಾಲ್ಡಿಹೈಡ್ ಫಾರ್ಮುಲಾ C6H5CHO. C6H5 ಅಂದರೆ ಅದು ರಿಂಗ್ ಸ್ಟ್ರಕ್ಚರು, ಸೊ ರಿಂಗ್ ಬರಬೇಕು. ಸೊ C6H5ಗೆ CHO ಅಟ್ಯಾಚ್ ಆಗಿರುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಬೆನ್ಜಾಲ್ಡಿಹೈಡ್. ನೆಕ್ಸ್ಟ್, ಪ್ರಿಪರೇಷನ್ ಆಫ್ ಬೆನ್ಜಾಲ್ಡಿಹೈಡ್. ಸೊ ಇಲ್ಲಿ ಬೆನ್ಜಾಲ್ಡಿಹೈಡನ್ನು ನಾವು ಎರಡು ಮೆಥಡಿಂದ ಪ್ರಿಪೇರ್ ಮಾಡ್ತಾ ಇರೋದು, ಯಾಕಂದರೆ ಇದು ಎಕ್ಸಾಮಿಗೆ ಭಾಳ ಇಂಪಾರ್ಟೆಂಟ್ ಐತಿ, ಇದ್ರ ಮ್ಯಾಗ ಕ್ವಶನ್ ಕೇಳ್ತಾರೆ ಫಿಕ್ಸ್ ಆಗಿ. ಸೊ ಒಂದು ಕ್ಯಾಲ್ಸಿಯಂ ಸಾಲ್ಟಿಂದ. ಸೊ ಒಂದು ಮೆಥಡ್ ಯಾವುದು, ಕ್ಯಾಲ್ಸಿಯಂ ಸಾಲ್ಟ್. ಸೊ ಅದೇನೋ ತಿಳ್ಕೊಳ್ಳೋಣ ಈಗ. ವೆನ್ ಮಿಕ್ಸ್ಚರ್ ಆಫ್ ಕ್ಯಾಲ್ಸಿಯಂ ಬೆನ್ಜೋಯೇಟ್ ಆ್ಯಂಡ್ ಕ್ಯಾಲ್ಸಿಯಂ ಫಾರ್ಮೇಟ್ ಈಸ್ ಡಿಸ್ಟಿಲ್. ನೋಡಿ ಸಿಂಪಲ್ ಅದ, ಕ್ಯಾಲ್ಸಿಯಂ ಬೆನ್ಜೋಯೇಟ್ ಮತ್ತು ಕ್ಯಾಲ್ಸಿಯಂ ಫಾರ್ಮೇಟನ್ನು ಡಿಸ್ಟಿಲ್ ಮಾಡಿದ್ರೆ ಬೆನ್ಜಾಲ್ಡಿಹೈಡ್ ಫಾರ್ಮ್ ಆಗುತ್ತೆ. ಸೊ ಕ್ಯಾಲ್ಸಿಯಂ ಬೆನ್ಜೋಯೇಟ್ ಫಾರ್ಮುಲಾ ಏನು, CaC6H5COO. ದಿಸ್ ಈಸ್ ಕ್ಯಾಲ್ಸಿಯಂ ಬೆನ್ಜೋಯೇಟ್. ಇನ್ನು ಕ್ಯಾಲ್ಸಿಯಂ ಫಾರ್ಮೇಟ್ CaOOCH ಅಥವಾ HCOO ಇಂಟು 2. ದಿಸ್ ಈಸ್ ಫಾರ್ಮುಲಾ ಫಾರ್ ಕ್ಯಾಲ್ಸಿಯಂ ಫಾರ್ಮೇಟ್. ಸೊ ಎರಡನ್ನು ಡಿಸ್ಟಿಲ್ ಮಾಡಿದಾಗ ನಮಗೆ ಬೆನ್ಜಾಲ್ಡಿಹೈಡ್ ಫಾರ್ಮ್ ಆಗುತ್ತೆ. ನೋಡಿರಿ, ಪ್ರಿಪ್ರೇಷನ್ ಅಂತ ಯಾವಾಗ ಬರುತ್ತಾ ಅವಾಗ ನಮಗೆ ಇಲ್ಲಿ ಪ್ರಾಡಕ್ಟ್ನಾಗ ಬೆನ್ಜಾಲ್ಡಿಹೈಡ್ ಆಗಿರ್ಬೋದು, ಅಸಿಟಾಲ್ಡಿಹೈಡ್ ಆಗಿರ್ಬೋದು ಅಥವಾ ಫಾರ್ಮಾಲ್ಡಿಹೈಡ್ ಬರಲೇಬೇಕು, ಅದು ಫಿಕ್ಸು. ಸೊ ಇಲ್ಲಿ ಪ್ರಾಡಕ್ಟ್ನಾಗ ಬರಲೇಬೇಕು ಅದು. ಸೊ ಅವಾಗೇ ಅದನ್ನು ಪ್ರಿಪೇರ್ ಆಗ್ಯದ ಅಂತೇಳಿ ಅರ್ಥ ಆಗುತ್ತೆ. ಸೊ 2C6H5CHO plus CaCO3, 2CaCO3. So this is the first method of preparing benzaldehyde. Second method, Itard's reaction. When toluene is oxidized with chromyl chloride in carbon tetrachloride, this is a catalyst, benzaldehyde is formed. So this is called as Itard reaction. So Itard reaction ಅಂದ್ರೆ ಟಾಲಿನ್ ಆಕ್ಸಿಡೈಸ್ ಆಗುತ್ತೆ. ಸೊ ಟಾಲಿನ್ ಆಕ್ಸಿಡೈಸ್ ಆಗಿ ಬೆನ್ಜಾಲ್ಡಿಹೈಡನ್ನು ಫಾರ್ಮ್ ಮಾಡುತ್ತೆ. ಸೊ ಈ ರೀತಿ ಆಗುವಂಥ ಪ್ರೊಸೆಸ್ಗೆ ನಾವು ಇಟಾರ್ಡ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, ಟಾಲಿನ್ ಫಾರ್ಮುಲಾ ಏನು, C6H5CH3. ಸೊ ಟಾಲಿನ್ ಈ ರೀತಿ ಸ್ಟ್ರಕ್ಚರ್ ಬರುತ್ತೆ. ಓಕೆ, ಸೊ ಅದಕ್ಕೆ CH3 ಅಟ್ಯಾಚ್ ಆಗಿರುತ್ತೆ. ದಿಸ್ ಇಸ್ ಸ್ಟ್ರಕ್ಚರ್ ಆಫ್ ಟಾಲಿನ್. ಸೊ C6H5CH3 ಆಕ್ಸಿಡೈಸ್ ಆಗಬೇಕು, ಎಡಿಷನ್ ಆಫ್ ಆಕ್ಸಿಜನ್ ಆಗಬೇಕು. ಸೊ ಈ ರೀತಿ ಆಗೋದ್ರಿಂದ ಏನು ಸಿಗುತ್ತೆ ನಮಗೆ, ಬೆನ್ಜಾಲ್ಡಿಹೈಡ್ ಸಿಗುತ್ತೆ, C6H5CHO plus H2O. So this reaction is called as Itard's reaction. So this is a simple method of preparation of benzaldehyde. Uses of benzaldehyde.
First one, used in the preparation of benzyl chloride, cinnamic acid, etc. So preparation of benzyl chloride, cinnamic acid. Second, used in perfume industry ಬಳಕೆ ಮಾಡ್ತಾರೆ. Third one, used in manufacture of dyes, artificial color. Fourth one, used as flavoring agent. So flavoring agent ಆಗಿ ಯೂಸ್ ಮಾಡ್ತಾರೆ. Now we are heading towards a very important topic in this chapter, that is chemical properties of aldehydes. So first property, oxidation of aldehydes. Aldehydes oxidation ಆದರೆ ಏನಾಗುತ್ತೆ, ಸೊ ಅದರ ಪ್ರಾಪರ್ಟಿ ಯಾವ ರೀತಿ ಬರುತ್ತೆ ಅಂತೇಳಿ ನೋಡೋಣ ಈಗ. Aldehydes on oxidation with potassium permanganate solution, corresponding acids are formed. ನೋಡ್ರಿ, ಆಲ್ಕೋಹಾಲ್ಸು ಆಕ್ಸಿಡೇಷನ್ ಆದ್ರೆ ಆಲ್ಡಿಹೈಡ್ಸ್ ಫಾರ್ಮ್ ಆಯಿತು. ಎಲ್ಲಿ ಓದಿದ್ದೀವಿ? ಪ್ರಿಪ್ರೇಷನ್ದಾಗ ಓದಿದ್ವಿ. ಇವಾಗ ಆಲ್ಡಿಹೈಡ್ಸನ್ನೇ ಆಕ್ಸಿಡೇಷನ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಆ್ಯಸಿಡ್ ಫಾರ್ಮ್ ಆಗುತ್ತೆ, ಹೌದಾ? ಸೊ ಇವಾಗ ನಾವು ಜನರಲ್ ಫಾರ್ಮುಲಾ ಬರೆಯೋದು ಕಲಿಬೇಕಿಲ್ಲಿ. ಆಕ್ಸಿಡೇಷನ್ ಆಫ್ ಆಲ್ಡಿಹೈಡ್ಸ್, ಸೊ ಯಾವುದೇ ಒಂದು ಪ್ರಾಪರ್ಟಿ ಬರಲಿಲ್ಲ. ಸೊ ಅದನ್ನು ನಾನು ಯಾವ ರೀತಿ ಬರೀಬೇಕು ಅಂತ ಹೇಳ್ಕೊಡ್ತೇನೆ ನೋಡ್ರಿ. RCHO ಏನಿದು? ಆಲ್ಡಿಹೈಡ್. RCHO ಅನ್ನೋದು ಆಲ್ಡಿಹೈಡ್, ಅದು ಬರಲೇಬೇಕು ಫಾರ್ಮುಲಾ, ಜನರಲ್ ಫಾರ್ಮುಲಾ ಬರೀಬೇಕಾದ್ರೆ. RCHOನ ಆಕ್ಸಿಡೇಷನ್ ಮಾಡಿದ್ರೆ ಏನಾಗುತ್ತೆ? ಕರಸ್ಪಾಂಡಿಂಗ್ ಆ್ಯಸಿಡ್ ಫಾರ್ಮ್ ಆಗುತ್ತೆ. ಆ್ಯಸಿಡ್ ಅಂದರೆ COOH, RCOOH, ಸಿಂಪಲ್ ಫಾರ್ಮುಲಾ. ಸೊ RCHO ಪ್ಲಸ್ ಆಕ್ಸಿಡೇಷನ್ ವಿಲ್ ಗಿವ್ ಕರಸ್ಪಾಂಡಿಂಗ್ ಆ್ಯಸಿಡ್ RCOOH. ಸೊ ಇದಕ್ಕೊಂದು ಎಕ್ಸಾಂಪಲ್, ಉದಾಹರಣೆ. R ಜಾಗದಾಗ ನಾವು H ತೊಗೋಬೋದು, CH3 ತೊಗೋಬೋದು, ಇಲ್ಲಾಂದರೆ C6H5 ತೊಗೋಬೋದು. ಸೊ ನಾನಿಲ್ಲಿ H ತೊಗೊಂಡಿದ್ದೀನಿ. ಸೊ HCHO ಪ್ಲಸ್ ಆಕ್ಸಿಡೇಷನ್ ಮಾಡಿದರೆ ಏನಾಗುತ್ತೆ? HCOOH ಫಾರ್ಮ್ ಆಗುತ್ತೆ. ದಿಸ್ ಈಸ್ ಫಾರ್ಮಿಕ್ ಆ್ಯಸಿಡ್. ಸೊ ಅದೇ ರೀತಿ ಸೊ H ಜಾಗದಾಗ CH3 ಹಾಕಿದಾಗ ಏನಾಗುತ್ತೆ? H ಜಾಗದಾಗ C6H5 ಹಾಕಿದ್ರೆ ಏನಾಗುತ್ತೆ? ಸೊ ಅದನ್ನು ರಿಯಾಕ್ಷನ್ ಬರೆದು ನಮ್ಮ ಟೆಲಿಗ್ರಾಮ್ ಚಾನಲ್ದಾಗ ಹಾಕ್ರಿ. ಸೆಕೆಂಡ್ ಪ್ರಾಪರ್ಟಿ, ರಿಯಾಕ್ಷನ್ ವಿತ್ ಹೈಡ್ರೋಜನ್ ಸೈನೈಡ್. ಆಲ್ಡಿಹೈಡ್ಸ್ ಹೈಡ್ರೋಜನ್ ಸೈನೈಡ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ ಅಂತೇಳಿ. ಸೊ ಆಲ್ಡಿಹೈಡ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಸೈನೈಡ್ ಟು ಫಾರ್ಮ್ ಸೈನೋಹೈಡ್ರೀನ್ಸ್. ಸೊ ಏನಾಗುತ್ತಾ? ಆಲ್ಡಿಹೈಡ್ಸು ಹೈಡ್ರೋಜನ್ ಸೈನೈಡ್ ಜೊತೆ ರಿಯಾಕ್ಟ್ ಆದ್ರೆ ಕರಸ್ಪಾಂಡಿಂಗ್ ಸೈನೋಹೈಡ್ರೀನ್ಸ್ ಫಾರ್ಮ್ ಆಗುತ್ತಾ. ಸೊ ಇದು ಯಾವ ರೀತಿ ಅನ್ನೋದು ಒಂದು ರಿಯಾಕ್ಷನ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ಜನರಲ್ ರಿಯಾಕ್ಷನ್ ಇದು. ಸೊ ನೋಡ್ರಿ, RCHOನ ನಾವು ಈ ಥರ ಸ್ಟ್ರಕ್ಚರಾಗಿ ಬರಿಬೋದಾ? ಸೊ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, RC∼OH, ದಿಸ್ ಈಸ್ ದಿ ಜನರಲ್ ಫಾರ್ಮುಲಾ ಆಫ್ ಆಲ್ಡಿಹೈಡ್ಸ್. ಸೊ ಅದು ಹೈಡ್ರೋಜನ್ ಸೈನೈಡ್ ಜೊತೆ ರಿಯಾಕ್ಟ್ ಆದ್ರೆ ಸೈನೋಹೈಡ್ರೀನ್ಸ್ ಫಾರ್ಮ್ ಆಗುತ್ತೆ. ಸೈನೋಹೈಡ್ರೀನ್ಸ್ ನೋಡ್ರಿ, ಇಲ್ಲಿ R ಜಾಗದಾಗ ಇಲ್ಲಿ R ಐತಿ, ಸೊ C ಜಾಗದಾಗ C ಐತಿ, H ಜಾಗದಾಗ H ಐತಿ. ಸೊ ಇಲ್ಲಿ O ಜಾಗದಾಗ ಇಲ್ಲಿರ್ತಕ್ಕಂಥ H ಅಟ್ಯಾಚ್ ಆಗೈತಿ, ಸೊ ಅದು OH ಆಗ್ಯದ. ಇಲ್ಲಿರ್ತಕ್ಕಂಥ CN ಇಲ್ಲಿ ಕೆಳಗಡೆ ಬರ್ತದೆ CN. ಸೊ ದಿಸ್ ಈಸ್ ದಿ ರಿಯಾಕ್ಷನ್ ಆಫ್ ಸೈನೋಹೈಡ್ರೀನ್ಸ್. ದಿಸ್ ಈಸ್ ದ ರಿಯಾಕ್ಷನ್ ಆಫ್ ಸೈನೋಹೈಡ್ರೀನ್ಸ್. ಸೊ ಇದಕ್ಕೊಂದು ಉದಾಹರಣೆ. ಸೊ R ಜಾಗದಾಗ ಏನು ಮಾಡಬೇಕು? H ಹಾಕಬೇಕು, ಇಲ್ಲಾಂದರೆ CH3 ಹಾಕಬೇಕು, ಇಲ್ಲಾಂದರೆ C6H5 ಹಾಕಬೇಕು. ಸೊ ನಾನು ಸಿಂಪಲ್ H ಹಾಕಿದ್ದೀನಿ. ಅವಾಗ ಏನಾಯ್ತದು? HCOOH ಏನಾಯ್ತದು? ಅದು ಫಾರ್ಮಾಲ್ಡಿಹೈಡ್ ಆಯಿತು. ಸೊ ಫಾರ್ಮಾಲ್ಡಿಹೈಡು ಹೈಡ್ರೋಜನ್ ಸೈನೈಡ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಫಾರ್ಮಾಲ್ಡಿಹೈಡ್ ಸೈನೋಹೈಡ್ರಿನ್ ಫಾರ್ಮ್ ಆಗುತ್ತೆ. ಸೇಮ್. ಸೊ ಮೇಲ್ಗಡೆ ಇರ್ತಕ್ಕಂಥ R ಜಾಗದೊಳಗೆ H ಹಾಕ್ರಿ ಅಷ್ಟೇ. ಇಲ್ಲಿ H ತೊಗೊಂಡಾಗ ಇಲ್ಲಿ H ಬರುತ್ತೆ, ಇಲ್ಲಿ CH3 ತೊಗೊಂಡಾಗ ಇಲ್ಲಿ CH3 ಬರ್ತದೆ, ಇಲ್ಲಿ C6H5 ತೊಗೊಂಡಾಗ ಇಲ್ಲಿ C6H5 ಬರುತ್ತೆ. ಸೊ ಸಿಂಪಲ್ ರಿಯಾಕ್ಷನ್ ಐತಿ. ಥರ್ಡ್ ಪ್ರಾಪರ್ಟಿ, ಸೊ ರಿಯಾಕ್ಷನ್ ವಿತ್ ಸೋಡಿಯಂ ಬೈಸಲ್ಫೇಟ್. ಆಲ್ಡಿಹೈಡ್ಸ್ ಸೋಡಿಯಂ ಬೈಸಲ್ಫೇಟ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಸೊ ಆಲ್ಡಿಹೈಡ್ಸ್ ರಿಯಾಕ್ಟ್ ವಿತ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಫ್ ಸೋಡಿಯಂ ಬೈಸಲ್ಫೇಟ್. ಸೋಡಿಯಂ ಬೈಸಲ್ಫೇಟ್ ಫಾರ್ಮುಲಾ NaHSO3 to give a white crystalline bisulfite compound. So corresponding bisulfite compound form ಆಗುತ್ತೆ. So aldehydes react with sodium bisulfate, so it gives corresponding bisulfate compound. So ಅದು ಯಾವ ರೀತಿ ರಿಯಾಕ್ಷನ್? RC∼O ಏನಿದು? ಆಲ್ಡಿಹೈಡ್, ಹೌದಾ? ಸೊ ಅದು ಎದ್ರ ಜೊತೆ ರಿಯಾಕ್ಟ್ ಆಗ್ತದ? ಇಟ್ ಈಸ್ ರಿಯಾಕ್ಟ್ ವಿತ್ ಸೋಡಿಯಂ ಬೈಸಲ್ಫೇಟ್ NaHSO3. ಆ ರೀತಿ ಆದ್ರೆ ಕರಸ್ಪಾಂಡಿಂಗ್ ಕಂಪೌಂಡ್ ಫಾರ್ಮ್ ಆಗುತ್ತೆ. ಸೇಮ್ ಆಗಲಿ ನೋಡಿದ್ವಲ್ಲ ಆ ಥರನೇ. ಸೊ R ಜಾಗದಲ್ಲಿ R ಅದ, C ಜಾಗದಾಗ C, H ಜಾಗದಾಗ H. ಸೊ ಇಲ್ಲಿ O ಜಾಗದಾಗ ಇಲ್ಲಿರ್ತಕ್ಕಂಥ ಒಂದು H ಇಲ್ಲಿ ಬಂದು OH ಆಗ್ಯದ. ಸೊ ಇಲ್ಲಿ H ತಗೋರು ಉಳಿತೇನಲ್ಲಿ SO3 Na ಅಥವಾ NaSO3 ಉಳಿತು. ಸೊ ಅದನ್ನು ಈ ರೀತಿ ಬರ್ತಾರೆ SO3 Na ಸಿಂಪಲ್ಲಾಗಿ. ಸೊ ಇದಕ್ಕೊಂದು ಉದಾಹರಣೆ, C6H5 ತೊಗೊಂಡು ನಾನು H ತೊಗೊಂಡಿಲ್ಲ, CS3 ತೊಗೊಂಡಿಲ್ಲ, ಇಲ್ಲಿ C6H5 ತೊಗೊಂಡು. ಯಾಕಂದ್ರೆ ಇದು ನಿಮ್ಮ ಎಕ್ಸಾಮ್ದಾಗ ಕೇಳಿದ್ರು ನೋಡಿರಿ. R ಜಾಗದಾಗ C6H5 ಹಾಕ್ಬೇಕು ಅಷ್ಟೇ.
C6H5 ಉಳಿಕೆದೆಲ್ಲ ಸೇಮ್ C ಡಬಲ್ ಬಾಂಡ್ O H ಪ್ಲಸ್ NaHSO3. ಸೊ ಏನು ಫಾರ್ಮ್ ಆಗುತ್ತೆ? ಸೊ ಇಲ್ಲಿ 6 ಜಾಗದಾಗ ಏನಾಗಬೇಕು? ಜಸ್ಟ್ C6H5 ಆಗಬೇಕು, ಅಷ್ಟೇ ಸಿಂಪಲ್. ಅದು ಏನಾಗುತ್ತೆ? ಬೆನ್ಸಾಲ್ಡಿಹೈಡ್ ಬೈಸಲ್ಫೇಟ್ ಫಾರ್ಮ್ ಆಗುತ್ತೆ. ಏನು ಫಾರ್ಮ್ ಆಗುತ್ತೆ? ಬೆನ್ಸಾಲ್ಡಿಹೈಡ್ ಬೈಸಲ್ಫೇಟ್. ಅದೇ ರೀತಿಯಲ್ಲಿ H ಹಾಕ್ರಿ, CH3 ಹಾಕ್ರಿ, ಹಾಕಿ ರಿಯಾಕ್ಷನ್ ಬರೆದು ಸೊ ನಮ್ಮ ಗ್ರೂಪ್ ಒಳಗೆ ಕಳಿಸ್ರಿ. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಹಿಯರ್. ಅವರ್ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಆನ್ ಕೀಟೋನ್ಸ್. ಸೊ ಆಲ್ಡಿಹೈಡ್ಸ್ ಮುಗೀತೀಗ. ಸೊ ಕೀಟೋನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು.